ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ಇತಿಹಾಸದ ಪುಟಗಳಲ್ಲಿ ಕಾಣದ ಸ್ವಾತಂತ್ರ್ಯ ಸೇನಾನಿ ಪದ್ಮಾವತಿ ಬಾಯಿ. ಇತಿಹಾಸದ ಪುಟಗಳಲ್ಲಿ ಮುಂಚೂಣಿಯಲ್ಲಿರಬೇಕಾಗಿದ್ದ ಪದ್ಮಾವತಿ ಬಾಯಿಯವರು ಜಮಖಂಡಿಯವರು. ಲಕ್ಷ್ಯಕ್ಕೆ ಬಾರದೆ ಸ್ವಾತಂತ್ರ್ಯ ಸೇನಾನಿ ಎಂಬ ಹೆಗ್ಗಳಿಕೆಯಿಂದ ವಂಚಿತರಾದವರು. ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ಜಮಖಂಡಿಯವರೇ ಆದ ಶ್ರೀಮತಿ ಪದ್ಮಾವತಿ ಬಾಯಿ ದೇಸಾಯಿಯವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಮೌನ ಕ್ರಾಂತಿ ಹಾಗೂ ಜೀವನದುದ್ದಕ್ಕೂ ಮಾಡಿದ ಸಾಮಾಜಿಕ ಸೇವೆ ಹಾಗೂ ಹೋರಾಟದ ಹೆಜ್ಜೆ ಅನನ್ಯವಾದದ್ದು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಿ ಜೈಲು ಶಿಕ್ಷೆ ಅನುಭವಿಸಿದವರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಜಮಖಂಡಿ ಸಂಸ್ಥಾನದ ಸಭೆಯ ಸದಸ್ಯರಾಗಿ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆದ ಏಕೈಕ ಮಹಿಳಾ ಶಾಸಕಿ ಪದ್ಮಾವತಿ ಬಾಯಿಯವರು ಎಂಬುದು ಮರೆಮಾಚಿದ ಸಂಗತಿಯಾಗಿದೆ. ಈ ಸೇನಾನಿಯ ಹೆಜ್ಜೆಗುರುತುಗಳನ್ನು ನಾಡಿಗೆ ಪರಿಚಯಿಸುವ ಕಾರ್ಯವನ್ನು ಡಾಕ್ಟರ್ ತಾತಾ ಸಾಹೇಬ್ ಬಾಂಗಿಯವರು ಮಾಡಿದ್ದಾರೆ. ಸ್ವಾತಂತ್ರ್ಯ ಸೇನಾನಿ ಪದ್ಮಾವತಿ ಬಾಯಿ ವಾಮನಾರಾಯ ದೇಸಾಯಿ ಬಿದರಿ ಸಂಶೋಧನಾ ಕೃತಿಯನ್ನು ಪ್ರಕಟಿಸುವುದರ ಮೂಲಕ ಪದ್ಮಾವತಿ ಬಾಯಿಯವರ ದಿಟ್ಟ ಹೆಜ್ಜೆಗಳ ಮೇಲೆ ಬೆಳಕು ಚೆಲ್ಲುವ ಕಾರ್ಯವನ್ನು ಮಾಡಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ನಮ್ಮ ನಡೆ ಸತ್ಯದ ಕಡೆ, ನೇರ, ದಿಟ್ಟ, ನಿರಂತರ. ಲಗ್ನಾದ ತಕ್ಷಣ ಅವರು ಹರೆಯದಾಗಿನ ಫೋಟೋ ಈ ಕಡೆ ಪದ್ಮಾವತಿ ಅವರು, ಆ ಕಡೆ ಇವರು ವಾಮನರಾಯರು. ಇಂಥದ್ದಾಗ ಹೋರಾಟ ಮಾಡಿದಂಥ ವ್ಯಕ್ತಿ ಇತಿಹಾಸದ ಪುಟದಲ್ಲಿ ಮುಂಚೆ ಬಿಟ್ಟಿದ್ದಾರೆ. ಅದನ್ನು ನಾವು ಬೆಳಕಿಗೆ ತಗೊಂಡು ಬಂದ ಒಂದು ಸೋಷಲ್ ರೀತಿ ಒಂದು ಪುಸ್ತಕ ನಾವು ಎಲ್ಲೆಲ್ಲಿ ಹೋರಾಟ ಮಾಡಿದ ಯಾಕೆ ಹೋರಾಟದೊಳಗೆ ಈ ಬೆಳಗಾವಿ ಜಿಲ್ಲೆ ಒಳಗೆ ಗೋಕಾಕ ತಾಲೂಕಿನ ಕೆಲವೊಂದು ಪೋಸ್ಟ್ ಆಫೀಸ್ಗಳು ಸುಟ್ಟರು, ಕೆಲವೊಂದು ರೈಲ್ವೆ ಸ್ಟೇಷನ್ ಸುಟ್ಟರು, ರೈಲ್ವೆ ಹಳಿಗಳು ಕಿತ್ತಾಕಿದ್ರು. 5-6 ಸಲ ಜೈಲಿಗೆ ಹೋಗಿ ಬಂದಂಥ ಹೆಣ್ಮಗಳು ಜಮಖಂಡಿ ಮಂದಿ ನಾವು ಪರಿಚಯ ಮಾಡ್ತೀವಿ. ಇವತ್ತು ನಾವು ಜಮಖಂಡಿ ಮಂದಿಗೆ ನಾವು ಪರಿಚಯ ಮಾಡಿಕೊಂಡಿದ್ದು ಕರ್ನಾಟಕ ಜನಕ್ಕೆ ನಾವು ಹೆಂಗೆ ಪರಿಚಯ ಮಾಡ್ಕೊಡ್ಲಿಕ್ಕೆ ಸಾಧ್ಯತೆ. ನಾವು ಈ ಹೆಣ್ಮಗಳ ಬಗ್ಗೆ ಇತಿಹಾಸದಲ್ಲಿ ಯಾಕೆ ಮುಚ್ಚಿ ಹೋಗ್ಯಾಳ ಅನ್ನೋ ಬಗ್ಗೆ ನಾವು ಶೋಚನೆ ಮಾಡೋದ್ರಾಗ ನನಗೆ ಸಿಕ್ತು. ಜಮಖಂಡಿದ ವೀರಮೇಳ ಆಕೆ ತೀರ್ಕೊಂಡಾಗ 1984ನೇ ಇಸ್ವಿಯೊಳಗೆ ತೀರ್ಕೊಂಡು, ಅವಾಗ ರಾಜ್ಯ ಸರ್ಕಾರದಿಂದ ಪರಶಿವ ಮೂರ್ತಿ ಅಂತ ಹೇಳಿದ ತಹಶೀಲ್ದಾರ್ ನನಗೆ ಗೌರವ ಅರ್ಪಣೆ ಮಾಡಿದರು. ಮುನ್ಸಿಪಾಲ್ಟಿಯಿಂದ ನನ್ನ ದಾನೇಕರ್ ಅಂತಿದ್ರು, ಅವರು ಅರ್ಪಣೆ ಮಾಡಿ ದೊಡ್ಡ ಹೋರಾಟದ ವ್ಯಕ್ತಿ. ಸ್ವಾತಂತ್ರ್ಯ ಸೇನಾನಿ ತಾಮ್ರಪಟ್ಟ ಕೊಟ್ಟಿದ್ದು ಸರ್ಕಾರದವರು, ಕೇಂದ್ರ ಸರ್ಕಾರದವರು. ಈ ತಾಮ್ರಪಟ್ಟ ಕೊಟ್ಟ DC ಅವ್ರ ಶೆಟ್ಟಿ ಶೆಟ್ಟಿ ಅಂತಿದ್ರು, ಮನೆಗೆ ಸ್ವತಃ ಬಂದು ನಿಮಗೆ ತಾಮ್ರಪಟ್ಟ ಕೊಡ್ತಿದ್ರು, ದಯಮಾಡಿ ವಿಜಾಪುರ ಮೇಲೆ ಇಂದಿರಾ ಗಾಂಧಿ ಅವರು ತಾಮ್ರಪಟ್ಟ ಕೊಟ್ಟು ಕಳಿಸಿದಾರೆ ಅಂತ ನಾನು ಈ ತಾಮ್ರಪಟ್ಟ ವಿಜಾಪುರ ಕರ್ಕೊಂಡು ಅಲ್ಲಿ ಅವ್ರ ಇಲ್ಲಿ ಅವರು ಪದ್ಮಾವತಿ ಬಾಯಿ ಹೆಸರು ಅದ ಇದೆ ಇದರ ಮ್ಯಾಗ. ಅಂತ ತಾಮ್ರಪಟ್ಟ ಪಡೆದಂಥ ವ್ಯಕ್ತಿ ಇವತ್ತು ಜಮಖಂಡಿ ತಾಲೂಕಿನ ಜಮಖಂಡಿ ಮಂದಿ ಗೊತ್ತಿಲ್ಲ, ಜಮಖಂಡಿ ಊರು ಮಂದಿ ಗೊತ್ತಿಲ್ಲ. ಅದನ್ನು ನಾವು ಪರಿಚಯ ಮಾಡಿಕೊಡ್ಬೇಕಾಗಿತ್ತು. ಅವ್ರು ಜಮಖಂಡಿ ಅಸೆಂಬ್ಲಿ MLA ಇದ್ದರ ಸಲುವಾಗಿ ನಾನು ಇದನ್ನು ಬನ್ನೆಟ್ಟಿದ್ದನ್ನು ತರಿಸಿದ್ದೀನಿ. ಇದರೊಳಗೆ ಜಮಖಂಡಿ ಸಂಸ್ಥಾನದ ಕೊನೆ ಅಸೆಂಬ್ಲಿ ಫೋಟೋ ಇದೆ. ಇವತ್ತಿನ ಮೀಡಿಯಾದೊಳಗೆ ನೀವು ನೋಡಿರಬೇಕು. ಈ ಇದರೊಳಗೆ ವಿಧಾನಸೌಧದೊಳಗೆ ಇವು ಹೆಂಗೆ ಕೊನೆ ಅಸೆಂಬ್ಲಿ ಅಂತ ಫೋಟೋ ತೆಗೆದ ಹಂಗೆ ಜಮಖಂಡಿ ಅಸೆಂಬ್ಲಿ ಕೊನೆ ಫೋಟೋ ಇದು. ಇದರೊಳಗೆ ಇಲ್ಲಿ ದಂಡಿ ಮೊದಲು ರುಮಾಲ್ದಾನ ಸುತ್ತಮುಂದಾದ್ರು ಅವ್ರು ನಮ್ಮ ತಂದೆಯವರು. ಅವ್ರ ಮಗಳು ಚೀಫ್ ಮಿನಿಸ್ಟರ್ ಇದ್ದರು. ಆಮೇಲೆ ಅವ್ರ ಮಕ್ಕಳಿಗಿದ್ದವರು ಹೈಕೋರ್ಟ್ ಜಡ್ಜ್, ಅವ್ರ ಮಕ್ಕಳಿಗಿದ್ದವರು ಇವರು ಅಡಿಕೆಯವರು ಅಂತ ಹೇಳಿದ ಸ್ಪೀಕರು, ಅವ್ರ ಮಕ್ಕಳಿಗಿದ್ದವ್ರು ಭಾಳ ಅಂತ ಹೇಳಿದ ದಿವಾನ್ ಅವರು. ಅವ್ರ ಮಗಳಿಗೆ ಮಾತನಾಡಿ ಕೊತ್ತ ಜಮಖಂಡಿ ರಾಜ್ಯಸಭಾ T. ಪಟೋಲ್. ಅವ್ರ ಮಗಳಿಗೆ ಜತ್ತಿಯವರು ಮಂತ್ರಿ, ಭರ್ತಿ ಮಂತ್ರಿ, ಕಾಮಳೆ ಮಂತ್ರಿ. ಅವ್ರ ಮಕ್ಕಳಿಗೆ ಕೂತ ಹೆಣ್ಮಕ್ಳು ಪದ್ಮಾವತಿ ಬಾಯಿಯವರು. ಪದ್ಮಾವತಿ ಬಾಯಿಯವರು ಜಮಖಂಡಿ ಅಸೆಂಬ್ಲಿಗೆ ಮಹಿಳಾ ಕೋಟಾದೊಳಗೆ ಆರ್ಜೆ ಬಂದಂಥ ಏಕೈಕ ವ್ಯಕ್ತಿ. ಹಿಂದೆ ನಿಂತವ್ರು ಅವರೆಲ್ಲರೂ ಜಮಖಂಡಿ ಸಂಸ್ಥಾನದ MLAಗಳು. ಅದರೊಳಗೆ ಇವರು ಮುತ್ಯಾರು ಅದರೊಳಗೆ ಅದಾರು. ಆಮೇಲೆ ಸಾವಳಿಗೆ ಅಂತ ಹುಣ್ಣೂರು ಅದಾರು. ಆಮೇಲೆ ಜಮಖಂಡಿಯವರು ಶ್ರೀಶೈಲ ಪತ್ತಿನವ್ರು ಅದಾರು. ಆಮೇಲೆ ಹಿಂಗೆ ಹಲವಾರು ಜನರು ಇದ್ರೊಳಗೆ ಈ ಅವಾಗಿನ MLAಗಳಿದ್ದರು. ಇವ್ರ ಹೋರಾಟದ ಬಗ್ಗೆ ನನಗೆ ಕಲ್ಪನೆ ಬಂದಿದ್ದು, ಜಮಖಂಡಿ ಬಗ್ಗೆ ನಾವು ಏನಾದ್ರು ಮಾಡಬೇಕಲ್ಲ, ಜಮಖಂಡಿ ಮಂದಿನ ಇತಿಹಾಸದಲ್ಲಿ ನಾವು ಗುರುತಿಸಿಕೊಳ್ಬೇಕಲ್ಲ ಅಂತ ಈ ಸಂಶೋಧನೆ ಮಾಡೋದ್ರೊಳಗೆ ಪದ್ಮಾವತಿ ಬಾಯಿಯವರು ಒಂದು ದೊಡ್ಡ ಹೋರಾಟ ಮಾಡಿದಂಥ ವ್ಯಕ್ತಿ. ಅಸೆಂಬ್ಲಿ ಒಳಗೆ ಒಂದು ಸತ
ಜಮಖಂಡಿ ಹೆಸರು ಏನು ಪ್ರಶ್ನೆ ಕೇಳಿದ್ರು ಅದು ಉತ್ತರ ಸರ್ಕಾರ ತಗೊಂಡಿದ್ದು ಅವು ಸಹಿತ ನಮಗೆ ರೆಕಾರ್ಡ್ ಸಿಕ್ಕಿದಾವೆ. ಅವನ್ನೆಲ್ಲ ಹಾಕಿ ಒಂದು ಪುಸ್ತಕ ನಾವು ತಯಾರು ಮಾಡಿದ್ವಿ. ಇದು ಪದ್ಮಾವತಿ ಬಾಯಿಯವರು ಇದು ಪುಸ್ತಕದ ಕವರ್ ಪೇಜ್. ಸ್ವಾತಂತ್ರ್ಯ ಸೇನಾನಿ ಪದ್ಮಾವತಿ ಬಾಯಿಯವರ ಬಗ್ಗೆ ನಾವು 1924 ಇಸ್ವಿಯೊಳಗೆ ಬೆಳಗಾವಿದೊಳಗೆ ಕಾಂಗ್ರೆಸ್ ಅಧಿವೇಶನ ಆಯ್ತು. ಅದರೊಳಗೆ ಪ್ರಭಾವಿತರಾಗಿ ಗಾಂಧೀಜಿಯವರಿಗೆ ನಮಸ್ಕಾರ ಮಾಡಿದಾಗ ಗಾಂಧೀಜಿಯವ್ರ ಕಡೆಯಿಂದ ನೇರ ಆಶೀರ್ವಾದ ಪಡೆದಂಥ ವ್ಯಕ್ತಿ ಪದ್ಮಾವತಿ ಬಾಯಿಯವರು. ಆಮೇಲೆ ಹುದುಲಿ ಒಳಗೆ ಮಹಾತ್ಮ ಗಾಂಧೀಜಿಯವರು 8 ದಿವಸ ಇದ್ದರು. ಇದು ಏನೋ ಖಾದಿ ಇದರ ಪ್ರಚಾರ ಸಲುವಾಗಿ ಆವಾಗ ಗಾಂಧೀಜಿಯವರು ಪಿ ಎ ಅಂತ ಹೇಳಿ ಸೆಕ್ರೆಟರಿ ಕೆಲಸ ಮಾಡಿದಂಥ ವ್ಯಕ್ತಿ ಪದ್ಮಾವತಿ ಬಾಯಿಯವರು. ಪದ್ಮಾವತಿ ಬಾಯಿಯವರು ಈ ಜಮಖಂಡಿ ಅಸೆಂಬ್ಲಿ ಮೆಂಬರ್ ಆಗಿ ಮಾಡಿದಂಥ ದೊಡ್ಡ ಕ್ರಾಂತಿ. ಅದರಲ್ಲಿ ನಾವು ವಿಶೇಷವಾಗಿ ನಾವು ವಿಚಾರ ಮಾಡೋದು ಅಂತಂದ್ರೆ ಪದ್ಮಾವತಿ ಬಾಯಿಯವರೇನು ಪ್ರಶ್ನೆ ಕೇಳಿದ್ರು ಆ ಉತ್ತರಗಳನ್ನು ಸರ್ಕಾರದ ಗಮನಕ್ಕೆ ಸೆಳೆಯುವ ಸಲುವಾಗಿ ಒಂದು ಕೆಲಸ ಮಾಡಿದಂಥ ವ್ಯಕ್ತಿ ಪದ್ಮಾವತಿ ಬಾಯಿಯವರು. ಆ ಪದ್ಮಾವತಿ ಬಾಯಿಯವರು ಸ್ವಾತಂತ್ರ್ಯ ಸಿಕ್ಕ ನಂತರ ಅಧಿಕಾರ ಸಲುವಾಗಿ ಎಂದಕ್ಕೆ ಓಡಾಡಿರಲಿಲ್ಲ. ಕೆಲವೊಂದು ಜನ ಸ್ವಾತಂತ್ರ್ಯ ಸೇನಾ ಅಂತ ಹೇಳ್ಕೊಂಡು ಲೇಬಲ್ ಹಚ್ಕೊಂಡು ಅಫಿಡೇವಿಟ್ ಮಾಡ್ಕೊಂಡು ಅದನ್ನು ಇದನ್ನು ತೊಗೊಂಡಲ್ಲ, ಸರ್ಟಿಫಿಕೇಟು ಪೆನ್ಷನ್ ತೊಗೊಂಡು. ಪದ್ಮಾವತಿ ಬಾಯಿ ಅದ್ರ ಬಗ್ಗೆ ಕಾಳಜಿ ಮಾಡಲಿಲ್ಲ, ಯಾವುದೇ ಅಧಿಕಾರ ಸಲುವಾಗಿ ಓಡಾಡಲಿಲ್ಲ. ಆಕೆ ಇದ್ರೊಳಗೆ ಕೊನೆ ದಿನದೊಳಗೆ ಅದನ್ನು ಇದನ್ನು ಆಕೆಗೆ ಔಷಧ ಉಪಚಾರ ಮಾಡಿದಂಥ ವ್ಯಕ್ತಿ ಜಮಖಂಡಿ ಒಳಗದಾರು 97 ವರ್ಷವರೆಗೆ. ಅವ್ರ ಹೆಸರು ಪ್ರಹ್ಲಾದ್ ದಾಮೋದರ್ ಹುಳ್ಯಾಳ್ಕರ್. 97 ವರ್ಷ. ತಾಲೀಮ್ ಖಾನೆ ಅಂತ ಔಷಧ ಅಂಗಡಿ ನೋಡ್ಬೋದು. ಅವರು ಪದ್ಮಾವತಿ ಅವರಿಗೆ ಕೊನೆಯ ದಿನದವರೆಗೆ ಔಷಧೋಪಚಾರ ಮಾಡಿದಂಥ ವ್ಯಕ್ತಿ ಅವರು ಡಾಕ್ಟರ್ ಹುಳ್ಯಾಳ್ಕರ್ ಅವರು. ದಾಮೋಣ್ಣ ಹುಳ್ಯಾಳ್ಕರ್ ಅವರು ಚಿರಂಜೀವರು. ಅದೇ ರೀತಿ ಇನ್ನೊಬ್ಬರು ಪ್ರಕಾಶ್ ದಾಳಾಧ್ಯಕ್ಷ ಹೊಣವಾಡೋರು ಅಂತ ಅವರು ಇವ್ರ ತಂದೆಯವರು. ಅವರು ಇದರೊಳಗೆ ಏನಿದ್ರು ಅಲ್ಲೇ ಕೊನೆಯ ದಿನದವರು ಆರ್ಥಿಕವಾಗಿ ಇಷ್ಟು ಅವ್ರಿಗೆ ತೊಂದರೆ ಇತ್ತು. ಆ ಟೈಮ್ನಾಗ ಅವರೆಲ್ಲ ಮದತ್ತು ಮಾಡಿ ಅವರಿಗೆಲ್ಲ ಒಂದು ಆರ್ಥಿಕ ಒಂದು ಬೆಂಬಲ ನೀಡಿದಂಥ ವ್ಯಕ್ತಿ ಅಂತಂದ್ರೆ ಇವರು ಪ್ರಕಾಶ್ ಹೊಣವಾಡೋರು, ಅವರು ಡಾಕ್ಟರ್ ಅವರು ಹೀಗಾಗಿ ಅವರಿಬ್ಬರಿಗೆ ನಾವು ವಿಶೇಷ ಸನ್ಮಾನ ನಾವು ಇಟ್ಟುಕೊಂಡಿದ್ವಿ. ಈ ಕಾರ್ಯಕ್ರಮದ ಬಗ್ಗೆ ವಿವರ ನಮ್ಮ ಇವರು ಸಂತೋಷ್ ಅವರು ಅದನ್ನು ಹೇಳ್ತಿದ್ದಾರೆ. ಇಂಥ ಒಂದು ಪದ್ಮಾವತಿ ಬಾಯಿಯವರು ಜಮಖಂಡಿ ಅವರನ್ನು ಜಮಖಂಡಿ ಬಂದು ನಾವು ಪರಿಚಯ ಮಾಡಿಕೊಡ್ಬೇಕಾಗೈತಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಮಾರ್ಗದರ್ಶನ ಅನ್ನೋದು ಅತ್ಯವಶ್ಯಕತೆ. ಅದಕ್ಕೆ ಇವತ್ತು ನಾವು ಜಮಖಂಡಿ ಜನ ಜಾಗೃತಿ ಮಾಡಬೇಕು. ಜಮಖಂಡಿ ಒಳಗೆ ಒಂದು ಮಾಡಿದಂಥ ಮೀಡಿಯಾದೊಳಗೆ ನೀವೆಲ್ಲರೂ ಪ್ರಚಾರ ಮಾಡಿದ್ದರಿಂದ ಅದು ಇವತ್ತು ರಾಜ್ಯ ಮಟ್ಟದ ಹೋಗ್ತೈತಿ. ಮುಂದೆ ರಾಷ್ಟ್ರ ಮಟ್ಟದ ತರಬೇಕಂತಂದ್ರೆ ಆಕೆಗೆ ನಾವು ಪೋಸ್ಟಲ್ ಟಿಕೆಟ್ ತರಿಸೋ ಸಲ ಪ್ರಯತ್ನ ಮಾಡ್ತೀವಿ. ಜಮಖಂಡಿ ಒಳಗೆ ಅದನ್ನು ಒಂದು ರೋಡಿಗೆ ಸಹಿತ ಅದನ್ನು ಆಕೆ ಹೆಸರು ಇಡಬೇಕಂತ ನಾವು ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ಇವು ನಾವು ಬರೆದಂಥ ಪುಸ್ತಕ ಏನೈತಿ ಸ್ವಾತಂತ್ರ್ಯ ಸೇನಾನಿ ಪದ್ಮಾವತಿ ಬಾಯಿ ಇದನ್ನು ಹಿಂದಿ ಭಾಷೆ ಮಾಡಿಸಿ ರಾಷ್ಟ್ರವ್ಯಾಪಿ ಎಲ್ಲ ಪ್ರಚಾರ ಮಾಡಿಸೋ ಸಲ ಪ್ರಯತ್ನ ಮಾಡಬೇಕಂತ ಮಾಡಿ ಇಂಥ ಒಂದು ಕಾರ್ಯಕ್ರಮ ತಾವೆಲ್ಲರೂ ಸಹಕಾರ ಕೊಟ್ಟು ನಮಗೆ ಪದ್ಮಾವತಿ ಬಾಯಿಯವರ ಜೀವನ ಚರಿತ್ರೆ ನಮಗೆ ಸಂಕ್ಷಿಪ್ತವಾಗಿ ಕೊಟ್ಟಿದ್ದೀನಿ. ಅದನ್ನು ಅವ್ರ ಅದೊಂದು ಚರಿತ್ರೆ ತಾವು ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರಕಟಣೆ ಆಗುವಾಗ ತಾವೆಲ್ಲ ಮೀಡಿಯಾದ ಸಹಕಾರ ಕೊಡಬೇಕಂತ ತಮ್ಮೆಲ್ಲ ವಿನಂತಿ ಮಾಡ್ಬೇಕು. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಜಮಖಂಡಿ ಇವರ ಸಹಯೋಗದಲ್ಲಿ ನಮ್ಮ ಜಮಖಂಡಿ ತಾಲೂಕಿನ ಹಿರಿಯ ಸಾಹಿತಿಗಳು, ವಿಮರ್ಶಕರು, ಸಂಶೋಧಕರು, ಜೊತೆಗೆ ಹಿರಿಯ ನ್ಯಾಯವಾದಿಗಳು ಆಗಿರ್ತಕ್ಕಂಥ ಡಾಕ್ಟರ್ ತಾತಾ ಸಾಹೇಬ್ ಬಾಗಿ ಅವರು ಇವತ್ತು ಸಂಶೋಧನಾ ರೂಪದಲ್ಲಿ ಸಂಶೋಧನಾ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಆ ಗ್ರಂಥವನ್ನು ನಾವು ಇವತ್ತು ಸ್ವಾತಂತ್ರ್ಯ ಸೇನಾನಿ ಪದ್ಮಾವತಿ ಬಾಯಿ ವಾಮನರಾವ್ ದೇಸಾಯಿ ಅವರ ಹೆಸರಿನಲ್ಲಿ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ದಿನಾಂಕ 29/3/2026 ಬೆಳಗ್ಗೆ 10 ಗಂಟೆಗೆ ಬಸವಭವನ ಜಮಖಂಡಿಯಲ್ಲಿ ಈ ಕಾರ್ಯಕ್ರಮ ನೆರವೇರ್ತದೆ. ಬಹಳ ಪ್ರಮುಖವಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಸಿದ್ಧಮುತ್ಯ ಮೂಲಸಿದ್ದೇಶ್ವರ ಸಿದ್ಧಕ್ಷೇತ್ರ ಜಮಖಂಡಿ ಇವರು ವಹಿಸಲಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು, ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನುವಂಥ ಸದುದ್ದೇಶ ಇಟ್ಕೊಂಡು ನಮ್ಮ ಏನು ಸ್ವತಂತ್ರ ಸೇನಾನಿ ಪದ್ಮಾವತಿ ಬಾಯಿಯವರ ಮೊಮ್ಮಗನೇ, ಅವರು ಕೂಡ ಖ್ಯಾತ ಸಾಹಿತಿಗಳು, ಪತ್ರಕರ್ತರು, ಜೊತೆಗೆ ವಿಶ್ರಾಂತ ಸಂಪಾದಕರು, ಸಂಯುಕ್ತ ಕರ್ನಾಟಕ, ಕಸ್ತೂರಿ ಅಂತಕ್ಕಂಥದ್ದು ಕೂಡ ಸಂಪಾದಕರು, ಹುಬ್ಬಳ್ಳಿ ಶ್ರೀ ಮನೋಜ್ ಪಾಟೀಲ್ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಾರೆ.
ಅದರ ಜೊತೆಗೆ ಈ ಕೃತಿಯನ್ನ ಲೋಕಾರ್ಪಣೆ ಮಾಡತಕ್ಕಂಥವರು ನಮ್ಮ ಇಲ್ಲೇ ಸಮೀಪದವರು ವಿಶ್ರಾಂತ ಕುಲಪತಿಗಳು ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಪ್ರೊಫೆಸರ್ ಮೀನಾ ಚಂದಾವರ್ಕರ್ ಅವರು ಕೃತಿ ಲೋಕಾರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೋರ್ವ ಖ್ಯಾತ ಸಾಹಿತಿಗಳು ವಿಮರ್ಶಕರು ಸೌದತ್ತಿ ಡಾಕ್ಟರ್ ವೈ.ಎಂ. ಯಾಕೋಳಿ ಅವರು ಈ ಒಂದು ಕೃತಿಯನ್ನ ಪರಿಚಯ ಮಾಡಿಕೊಡ್ತಾರೆ ಇಡೀ ನಮ್ಮ ಕರ್ನಾಟಕ ಜನತೆಗೆ, ಜೊತೆಗೆ ನಮ್ಮ ದೇಶಕ್ಕೆ. ಈ ಕೃತಿಯ ಬಗ್ಗೆ ಅಂದ್ರೆ ಪದ್ಮಾವತಿ ಬಾಯಿಯವರ ಜೀವನ ಚರಿತ್ರೆ ಹೇಗಿತ್ತು, ಅವರ ಸಾಧನೆ ಏನಿತ್ತು, ಅವರು ಏನು ನಮ್ಮ ಜನತೆಗೆ ಸಂದೇಶಗಳನ್ನು ಕೊಟ್ಟಿದ್ದಾರೆ, ಸ್ವಾತಂತ್ರ್ಯ ಸಂದರ್ಭದಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಏನಿದಾವೆ ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿರ್ತಕ್ಕಂಥ ಈ ಗ್ರಂಥದಲ್ಲಿ ಇರ್ತಕ್ಕಂಥ ಎಲ್ಲಾ ವಿಷಯಗಳನ್ನ ವಿಮರ್ಶನೆ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. ಅದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಗೌರವಿತವಾಗಿ ಮುಖ್ಯ ಅತಿಥಿಗಳಾಗಿ ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ನಿರ್ದೇಶಕರಾಗಿರ್ತಕ್ಕಂಥ ಮಹೋದಯ ಬಸರಕೋಡ ಅವರು, ಜೊತೆಗೆ ನಮ್ಮ ಸ್ವತಂತ್ರ ಸೇನಾನಿ ರಾಯಪ್ಪ ಬೆಳಗ್ಲಿ ಅವರು ಸಾವಳಿಗೆ ಅವರು, ಅವ್ರ ಮೊಮ್ಮಗಳಾಗಿರ್ತಕ್ಕಂಥ ಜಿಲ್ಲಾ ನೋಂದಣಿ ಅಧಿಕಾರಿ ಬೆಂಗಳೂರು ಶ್ರೀಮತಿ ಸರಿತಾ ಲಕ್ಷ್ಮಿ ಬೆಳಗ್ಲಿ ಅವರು ಕೂಡ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಇನ್ನೋರ್ವ ನಿರ್ದೇಶಕ ಸಂಪಾದಕರು ಕಿತ್ತೂರು ಸಂಸ್ಥಾನದ ದಾಖಲೆಗಳ ಶೋಧ, ಅನುವಾದ ಮತ್ತು ಪ್ರಕಟಣಾ ಯೋಜನೆ ಸಮಿತಿ ಬೆಳಗಾವಿಯವರು ಆಗಿರ್ತಕ್ಕಂಥ ಡಾಕ್ಟರ್ ಎ.ಬಿ. ಒಕ್ಕರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು. ಇನ್ನ ಈ ಕಾರ್ಯಕ್ರಮ ಸ್ವತಂತ್ರ ಸೇನಾನಿ ಪದ್ಮಾವತಿ ಬಾಯಿಯವರ ಒಂದು ಗ್ರಂಥ ಆಗಿರೋದ್ರಿಂದ ನಮ್ಮ ಜಮಖಂಡಿ ತಾಲೂಕಿನಲ್ಲಿಯೂ ಕೂಡ ವಿಶೇಷವಾಗಿ ನಮ್ಮ ತಾಲೂಕಾ ಮಾಜಿ ಸೈನಿಕರ ಸಂಘ ಕೂಡ ಇದೆ. ಆ ಸಂಘದ ಅಧ್ಯಕ್ಷರು ಸುಬೇದಾರ್ ಮೇಜರ್ ರಾಮು ಎಸ್ ಸಿರೋಳ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ. ಅದರ ಜೊತೆಗೆ ಇನ್ನೋರ್ವ ಸ್ವತಂತ್ರ ಸೇನಾನಿ ಮಲ್ಲಪ್ಪ ಬಾಳಪ್ಪ ಹಟ್ಟಿಗೌಡರವರ ಮಗ, ವಿಶ್ರಾಂತ ದಳಪತಿಗಳು ಭಾರತ ಸೇವಾದಳ ಶ್ರೀ ಬಸವರಾಜ್ ಹಟ್ಟಿಗೌಡ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ವಿಶ್ರಾಂತ ಜಿಲ್ಲಾ ಸಮಾದೇಷ್ಟರು ಗೃಹ ರಕ್ಷಕ ದಳ ಬಾಗಲಕೋಟೆ ಡಾಕ್ಟರ್ ಎಚ್.ವಿ. ಚೌಧರಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಇದು ಒಂದು ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧೀನದಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ. ಹಾಗಾಗಿ ವಿಶೇಷವಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಿವಾನಂದ್ ಸೆಲ್ಲಿಕೇರಿ ಅವರು ಕೂಡ ಭಾಗವಹಿಸ್ತಾರೆ. ಅಧ್ಯಕ್ಷರು ಬಸವ ಸಮಿತಿ ಕಾಡುಮಳೆ ಅವರು, ಜೊತೆಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಾಪೂಜಿ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಬಾಗಲಕೋಟೆ ಶ್ರೀ ಶ್ರೀಸಲ್ ಮೋಡ್ಗೆ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸ್ತಾರೆ. ವಿಶೇಷವಾಗಿ ಇವತ್ತು ನಾವೆಲ್ಲ ಸ್ವತಂತ್ರ ಸೇನಾನಿಗಳನ್ನ ಗೌರವದಿಂದ ಕಾಣಬೇಕು. ಅವರನ್ನ ನಾವು ನಮ್ಮ ಮನದಾಳದಲ್ಲಿ ನೆನೆದು ಇವತ್ತು ಭಾರತ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಆಗಿರ್ಬೋದು, ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಆಗಿರ್ಬೋದು, ಅದನ್ನೆಲ್ಲ ಸ್ಮರಿಸಿಕೊಂಡು ಇವತ್ತು ಏನು ಸ್ವತಂತ್ರ ಸೇನಾನಿ ಪದ್ಮಾವತಿ ಬಾಯಿಯವರ ಒಂದು ಲೋಕಾರ್ಪಣೆ ಆಗ್ತಾ ಇದೆ ಗ್ರಂಥ, ಆ ಗ್ರಂಥದ ಸಂದರ್ಭದಲ್ಲಿ ವಿಶೇಷವಾಗಿ ಗೌರವವನ್ನು ಸಲ್ಲಿಸಬೇಕು ಅಂತೇಳಿ ನಮ್ಮ ಸಮೀಪದ ಹೊನ್ನೂರು ಆಗಿರ್ಬೋದು, ಧಾರವಾಡ, ಬೆಂಗಳೂರು, ಜಮಖಂಡಿ, ಆಲಗೂರು, ಕುಂಚನೂರು, ಬನಹಟ್ಟಿ, ಇಲ್ಲಿ ಸ್ವತಂತ್ರ ಸೇನಾನಿಗಳ ವಂಶಸ್ಥರಿದ್ದಾರೆ. ಅವ್ರ ಮೊಮ್ಮಕ್ಕಳಾಗಿರ್ಬೋದು, ಅವ್ರ ಮಕ್ಕಳಾಗಿರ್ಬೋದು, ಅವರನ್ನ ನಾವು ಕರೆಸಿ ಇಂಥ ಒಂದು ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಸುಮಾರು 15 ಸ್ವತಂತ್ರ ಸೇನಾನಿಗಳ ಕುಟುಂಬಸ್ಥರನ್ನ ಕರೆಸಿ ಸನ್ಮಾನ ಮಾಡಿಸ್ತಕ್ಕಂಥ ಕೆಲಸ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನೆರವೇರಿಸ್ತಾ ಇದೆ. ಅದರ ಜೊತೆಗೆ ಸರ್ ಹೇಳಿದಾಗೆ ಡಾಕ್ಟರ್ ಪ್ರಹ್ಲಾದ್ ದಾಮೋದರ್ ಹುಲ್ಯಾಳ್ಕರ್ ಜಮಖಂಡಿ, ಡಾಕ್ಟರ್ ಪ್ರಕಾಶ್ ಬಾಳ ದೀಕ್ಷಿತ್ ಮನವಾಡ, ಇವರು ನಮ್ಮ ಪದ್ಮಾವತಿ ಬಾಯಿಯವರ ಕೊನೆಯ ದಿನಗಳಲ್ಲಿ ಅವರ ಒಂದು ಆರೈಕೆ ಮಾಡ್ತಕ್ಕಂಥ ಕೆಲಸ ಇವರು ಮಾಡಿದ್ದಾರೆ. ಹಾಗಾಗಿ ಅವರು ಕೂಡ ಇದ್ದಾರೆ. ಇವತ್ತು 97 ವಯಸ್ಸಾಗಿದೆ ಅವರು. ಅವ್ರನ್ನೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕರೆಸಿ ಅವ್ರಿಗೂ ಒಂದು ಗೌರವನ್ನ ಸಲ್ಲಿಸುವಂತ ಕೆಲಸ ಮಾಡಬೇಕು ಅನ್ನುವಂತ ಯೋಜನೆಯನ್ನ ಹಾಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಕಾರ್ಯಕ್ರಮ ಜಮಖಂಡಿಯಲ್ಲೇ ನಡೀತದೆ. ಯಾಕಂದ್ರೆ ಈ ಗ್ರಂಥ ಬರೆದವರು ಕೂಡ ಜಮಖಂಡಿಯವರೇ, ಡಾಕ್ಟರ್ ತಾತಾ ಸಾಹೇಬ್ ಭಾಗ್ಯ ಅವರು. ಈ ಗ್ರಂಥದ ರೂವಾರಿಗಳು ಪದ್ಮಾವತಿ ಬಾಯಿ ವಾಮನರಾವ್ ದೇಸಾಯಿ ಅವರು ಕೂಡ ಜಮಖಂಡಿ ತಾಲೂಕಿನವರೇ. ಹಾಗಾಗಿ ನಾವು ಜಮಖಂಡಿ ತಾಲೂಕಿನಲ್ಲಿ ಅಭಿಮಾನಿ ಬಳಗದ ಜೊತೆಗೆ, ಸಾಹಿತ್ಯ ಪರಿಷತ್ತಿನ ಜೊತೆಗೆ, ಭಾರತ ಸೇವಾದಳ ಟ್ರಸ್ಟದ ಜೊತೆಗೆ ನಾವೆಲ್ಲರೂ ಕೂಡ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಸಲ್ಲಿಸಬೇಕನ್ನುವಂತ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಬಹಳ ವಿಜೃಂಭಣೆಯಿಂದ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಕೇಳ್ಕೊಳ್ಳೋದೇನೆಂದ್ರೆ, ಜಮಖಂಡಿ ತಾಲೂಕಿನ ಎಲ್ಲಾ ನಾಗರಿಕರಿಗೆ, ಗಣ್ಯಮಾನ್ಯರಿಗೆ, ಕನ್ನಡ ಅಭಿಮಾನಿಗಳಿಗೆ, ಕನ್ನಡ ಆಸಕ್ತರಿಗೆ, ಜೊತೆಗೆ ಹಿರಿಯ ಸಾಹಿತಿಗಳಿಗೆ, ಕಲಾವಿದರಿಗೆ ಎಲ್ಲರೂ ಕೂಡ ನಾನು ಮನವಿ ಮಾಡ್ಕೊಳ್ಳೋದೇನಂದ್ರೆ, ಇವತ್ತು ಇಂಥ ಒಂದು ಗ್ರಂಥ ಲೋಕಾರ್ಪಣೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇ ಆದರೆ
ಪದ್ಮಾವತಿ ವಾಮನ್ ರಾವ್ ದೇಸಾಯಿ ಅವರಿಗೆ ತಾವು ಕೊಡ್ತಕ್ಕಂಥ ಗೌರವ ಬಹಳ ಪ್ರಮುಖವಾಗಿರ್ತಕ್ಕಂಥ ಗೌರವ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಅದರ ಜೊತೆಗೆ ನಾವು ಡಾಕ್ಟರ್ ತಾತಾ ಸಾಹೇಬ್ ಢಂಗೆ ಅವರು ಈ ಶಿವಶೋಧನಾ ಗ್ರಂಥವನ್ನ ರಚನೆ ಮಾಡಬೇಕಾದ್ರೆ ಅವರು ನಡೆದಾಡಿರ್ತಕ್ಕಂಥ ಸ್ಥಳಗಳನ್ನ ಅಧ್ಯಯನ ಮಾಡಿ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಕೂಡ ಅಧ್ಯಯನ ಮಾಡಿ ಅಲ್ಲಿ ಸಿಗ್ತಕ್ಕಂಥ ಎಲ್ಲಾ ವಿಷಯಗಳನ್ನ ಸಂಗ್ರಹ ಮಾಡಿ ಒಂದು ಪುಸ್ತಕ ರೂಪದಲ್ಲಿ ತರಬೇಕಾದ್ರೆ ಬಹಳಷ್ಟು ದಿನಗಳು ಕಳೆದು ಹೋಗಿದೆ, ಬಹಳಷ್ಟು ಅವರ ಶ್ರಮ ಕೂಡ ಬಹಳಷ್ಟು ಇದೆ. ಹಾಗಾಗಿ ಅವರು ಮಾಡಿರ್ತಕ್ಕಂಥ ಈ ಗ್ರಂಥ ಲೋಕಾರ್ಪಣೆ ಅಥವಾ ಈ ಗ್ರಂಥದ ಒಂದು ಸಮಾರಂಭಕ್ಕೆ ನಾವೆಲ್ಲರೂ ಕೂಡ ಆಗಮಿಸಿದ್ದ ಆದ್ರೆ ನಮ್ಮ ಭಾಗ್ಯ ಸಾಹೇಬರಿಗೂ ಕೂಡ ತಾವು ಗೌರವನ ಕೊಟ್ಟಂಗಾಗ್ತದೆ, ಸಲ್ಲಿಸಿದಂಗಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಮ್ಮ ಮೂಲಕ ತಮಗೂ ಕೂಡ